ನಾನು ಓದೋದಕ್ಕೆ ಕಾಲೇಜ್ ಸೇರ್ಕೋಬೇಕು ಅನ್ಕೊಂಡಿದ್ದೀನಿ. ಕಾಲೇಜು ಸೇರ್ಕೋಬೇಕು ಅಂತಿದ್ದಾಳೆ. ಏನು ಅದು ಈ ವಯಸ್ಸಲ್ಲಿ? ಏನಮ್ಮ ಹೇಳ್ತಿದ್ಯಾ ನೀನು? ಸಾರಿ ಬಾಬಾ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾನು ಕಾಲೇಜ್ಗೆ ಹೋಗಲ್ಲ. ನಾನು ಯಾಕಮ್ಮ ಬೇಡ ಅನ್ಲಿ? ಎಂಥ ಒಳ್ಳೆ ಸುದ್ದಿ ಹೇಳಿದ್ಯಮ್ಮ ನೀನು. ಓದಮ್ಮ, ನಿನಗೆ ಎಷ್ಟು ಸಾಧ್ಯವೋ ಅಷ್ಟು ಓದು. ನಿನಗೆ ಹಣ ಸಾಲದೆ ಹೋದರೆ ನನ್ನ ಪೆನ್ಷನ್ ಹಣ ಇದೆ, ಬೇಕಾದ್ರೆ ನಾನು ಕೊಡ್ತೀನಿ. ಹೆಣ್ಣು ಮಕ್ಕಳು ಚೆನ್ನಾಗಿ ಓದಬೇಕು, ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು. ಅಪ್ಪ ಥ್ಯಾಂಕ್ ಯು. ಹೇ ದಡ್ಡ, ನನಗೆ ಯಾಕೋ ಥ್ಯಾಂಕ್ಸ್ ಹೇಳ್ತೀಯ? ನಿನ್ನ ಒಳ್ಳೆತನಕ್ಕೆ, ನಿನ್ನ ನಂಬಿಕೆಗೆ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕಪ್ಪ. ಈ ವಯಸ್ಸಿನಲ್ಲಿ ಹೆಂಡತಿ ಆದವಳು ಕಾಲೇಜ್ ಹೋಗ್ತೀನಿ ಅಂದ ಕೂಡಲೇ ಯಾವುದೇ ಗಂಡ ಆದ್ರೂ ಸ್ವಲ್ಪ ಯೋಚನೆ ಮಾಡ್ತಾನೆ. ಆದರೆ ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಅವಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡ್ತಿದ್ಯಲ್ಲ, ಇದು ಕಣೆಯ ನಿನ್ನ ದೊಡ್ಡತನ. ಗಿರಿಜಾ, ಇನ್ಮೇಲೆ ನೀನು ಯಾರು ತಡೆಯಲ್ಲಮ್ಮ. ಚೆನ್ನಾಗಿ ಓದು, ಜಯಶಾಲಿಯಾಗಿ ಬಾ. ಥ್ಯಾಂಕ್ಸ್ ಬಾಬಾ, ಥ್ಯಾಂಕ್ ಯು ಸೋ ಮಚ್. ಗಿರಿ, ನಿನಗೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ, ನಾನೇ ಕರ್ಕೊಂಬಂದು ನಿನ್ನನ್ನು ಡ್ರಾಪ್ ಮಾಡ್ತೀನಿ. ಇದನ್ನೆಲ್ಲ ನೆನೆಸ್ಕೊಳ್ತಾ ಇದ್ರೆ ಒಂಥರ ರೋಮಾಂಚನ ಆಗ್ತಾ ಇದೆ. ಗಿರಿ, ನೀನು ಆರಾಮಾಗಿರ್ತೀಯ ಅಲ್ವಾ? ಅಯ್ಯೋ, ನಾನೇನು ಚಿಕ್ಕ ಮಗುನೇನ್ರಿ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಹಾಗಲ್ಲ, ದಿನ ನೀನು ಮನೇಲಿ ಇರ್ತಾ ಇದ್ದೆ, ನಾನು ಆಫೀಸಲ್ಲಿ ಇರ್ತಾ ಇದ್ದೆ. ಇವತ್ತು ಕಾಲೇಜಲ್ಲಿ ಇರ್ತೀಯ, ನಾನು ಆಫೀಸ್ಗೆ ಹೋಗ್ತೀನಿ. ವ್ಯತ್ಯಾಸ ಏನೂ ಇಲ್ಲ. ಆದರೂ ನಿನ್ನನ್ನು ದೂರ ಕಳಿಸ್ತಿದ್ದೀನ ಅಂತ ಅನ್ನಿಸ್ತಾ ಇದೆ. ಅಯ್ಯೋ ರೀ, ದೈಹಿಕವಾಗಿ ನಾವೆಷ್ಟು ದೂರ ಇರ್ತೀವೋ ಮಾನಸಿಕವಾಗಿ ಅಷ್ಟೇ ಹತ್ರ ಆಗ್ತೀವಿ. ಅದು ಕರೆಕ್ಟು. ಏನಾದರೂ ಸಮಸ್ಯೆ ಆದರೆ ಹೇಳ್ಬೇಕಾಯ್ತಾ? ನೀವಿರೋವಾಗ ನನಗೇನು ಸಮಸ್ಯೆ ಆಗುತ್ತೆ? ಆಶೀರ್ವಾದ. ದೇವ್ರ ಕೈ ಮುಗಿ ಸಾಕು, ನನ್ನ ಕಾಲಿಗೆ ಯಾಕೆ ಬೀಳ್ತಾ ಇದೆಯಾ? ನನ್ನ ಪಾಲಿಗೆ ನೀವೇ ಅಲ್ವಾ ದೇವ್ರು. ಊದಿನ ಕಡ್ಡಿ ಹಚ್ಚಿ ಪೂಜೆ ಮಾಡಲ್ಲ ಅನ್ನೋದೊಂದು ಬಿಟ್ರೆ ದೇವ್ರೇ ಕೋಪ ಮಾಡ್ಕೋಬೇಕು. ಅಷ್ಟು ಸಲ ನಿಮ್ ಜಪ ಮಾಡ್ತೀನಿ ನಾನು. ಇನ್ ಮುಂದೆ ನನ್ನ ಜಪ ಬಿಟ್ಬಿಡು, ಬರೀ ಪುಸ್ತಕದ ಜಪ ಮಾಡು. ಚೆನ್ನಾಗಿ ಓದಿ ಡಿಗ್ರಿ ಸಂಪಾದನೆ ಮಾಡು. ಓದೋ ಆಸೆ ಇದ್ರು ಮನೆಯವ್ರಿಗೋಸ್ಕರ ಗೃಹಿಣಿ ಆಗಿರೋ ಎಲ್ಲ ಗೃಹಿಣಿಯರಿಗೂ ನೀನು ಮಾದರಿ ಆಗಬೇಕು ನನ್ನ ಮಾಧುರಿ. ನಮಸ್ತೆ ಮೇಡಮ್. ನಮಸ್ತೆ. ಏನ್ ನಡೀತಿದೆ ಇಲ್ಲಿ? ನಮ್ಮ ಯಜಮಾನರು ನನ್ನ ಕಾಲೇಜಿಗೆ ಬಿಟ್ಟು ಹೋಗೋಣ ಅಂತ ಬಂದಿದ್ರು, ಹಾಗೆ ಮಾತಾಡ್ತಾ ಇದ್ವಿ ಅಷ್ಟೇ. ನಿಮ್ಮ ಫ್ಯಾಮಿಲಿ ನನಗೆ ಹೊಸದಲ್ಲ, ಸುಮಾರು ವರ್ಷಗಳಿಂದ ಪರಿಚಯ ಇದೆ. ಸೊ ನಿಮ್ಮ ಜೋಡಿ ಹೀಗೆ ಇರಬೇಕು ಅಂತ ಜನಗಳೆಲ್ಲ ಮಾತಾಡ್ಕೋತಾ ಇದ್ದಾರೆ. ಅದೇನು ಪ್ರೀತಿ, ಅದೇನು ವಿಶ್ವಾಸ. ಛೇ, ನನ್ನ ದೃಷ್ಟಿನೇ ನಿಮಗೆ ತಾಗದಂಗಿದೆ. ತಾಗಬೇಕು. ಯಾಕೆಂದ್ರೆ ದೇವ್ರ ದೃಷ್ಟಿ ಬೀಳಲಿ ಅಂತ ನಾವೆಲ್ಲ ಬೇಡ್ಕೋತಾ ಇರ್ತೀವಿ. ಅಂಥದ್ರಲ್ಲಿ ಗುರುಗಳ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಒಳ್ಳೇದೇ ಅಲ್ವಾ? ಗುರು ನಮಗೆ ದೈವ. ತುಂಬಾ ದೊಡ್ಡ ಮಾತು ಶಿವು ಸರ್. ಇನ್ಮೇಲೆ ಗಿರಿಜಾ ನಮ್ಮ ಜವಾಬ್ದಾರಿ. ನಿಮಗೆ ಏನೇ ಸಮಸ್ಯೆ ಬಂದರೂ ನನ್ನ ಕಾಂಟ್ಯಾಕ್ಟ್ ಮಾಡಿ. ಮೊದಲು ಗಿರಿಜನ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಡ್ಜಸ್ಟ್ ಆಗಕ್ಕೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನಾನು ಇರ್ತೀನಲ್ಲ ಅವಳ ಜೊತೆಲಿ. ಥ್ಯಾಂಕ್ಸ್ ಮೇಡಮ್. ಭಯ ಅಂತ ಏನೂ ಇಲ್ಲ, ಆದರೆ ನನಗೆ ಮನೆ ಬಗ್ಗೆನೇ ಯೋಚನೆ ಅಷ್ಟೆ. ಗಿರಿ, ಮನೆ ಬಗ್ಗೆ ನೀನು ತಲೆನೇ ಕೆಡಿಸ್ಕೋಬೇಡ, ನಾನಿದ್ದೀನಲ್ಲ, ಮೇಹೂನಾ. ನೋಡಿದ್ರ ಗಿರಿಜಾ, ಇಂಥ ಗಂಡನ್ ಪಡಿಬೇಕಾದ್ರೆ ನೀವು ತಪಸ್ ಮಾಡಿರ್ಬೇಕು. ನೀನ್ ಚೆನ್ನಾಗಿ ಓದ್ಬೇಕು ಅಂತ ಅವ್ರಿಷ್ಟೆಲ್ಲ ಕಷ್ಟಪಡ್ತಾ ಇದಾರೆ. ನೀನ್ ಚೆನ್ನಾಗಿ ಓದಿ ಡಿಗ್ರಿ ತಗೊಳಮ್ಮ. ಖಂಡಿತ ಮೇಡಮ್, ತುಂಬಾ ಕಷ್ಟಪಟ್ಟು ಓದ್ತೀನಿ. ವೆರಿ ಗುಡ್. ಮೊದಲು ಹೋಗಿ ನಿಮ್ಮ ಮಗಳ ಹತ್ರ ಮಾತಾಡಿ. ಯಾಕಂದ್ರೆ ತಾಯಿನೂ ಮಗಳ ಜೊತೆ ಕಾಲೇಜಿಗೆ ಬರ್ತಿದ್ದಾಳಂದ್ರೆ ಅವಳು ಅದನ್ನ ಹೇಗೆ ಸ್ವೀಕರಿಸ್ತಾಳೋ ಏನೋ ಗೊತ್ತಿಲ್ಲ. ಹೋಗಿ ಮಾತಾಡಿ. ಆಯ್ತು ಗಿರಿ, ಬಾ. ಬರೀ ಗೇಟ್ವರೆಗೂ ಬಿಟ್ರೆ ತಪ್ಪಾಗುತ್ತೆ, ಬಾಗಿಲವರೆಗೂ ಬಿಡ್ತೀನಿ. ಗಿರಿ, ಏನು ಚೆನ್ನಾಗಿದೆ ನೋಡಿ ಕ್ಯಾಂಪಸ್. ಫ್ಲೋರ್ ಮೇಲೆ ಫ್ಲೋರ್ ಇದೆ.
ಇದ್ರಲ್ಲಿ ನಮ್ಮ ಪ್ರಣಿ ಕ್ಲಾಸ್ ಯಾವ ಫ್ಲೋರ್ ಅಂತ ಗೊತ್ತಾಗ್ಲಿಲ್ಲ. ರೀ ಹಾಂ, ನಾನೇನೋ ಕೇಳಬೇಕಿತ್ತು. ಖರ್ಚು ಏನಾದ್ರು ಕಾಸ್ಬೇಕಾ? ಅಯ್ಯೋ ಬೇಡ ರೀ. ಬಸ್ಸಲ್ಲಿ ಓಡಾಡೋ ಕಷ್ಟನಾ? ಇಲ್ಲ, ಹೊಸ ಸ್ಕೂಟರ್ ಏನಾದ್ರು ಕೊಡಿಸ್ಬೇಕಾ? ಓ ಕೇಳಿಸ್ಕೊಳ್ರಿ ನಾನು ಹೇಳದ್ನಾ. ಹೇಳು. ಪ್ರಿನ್ಸಿಪಲ್ ಮೇಡಮು ಪ್ರಣಿ ಹತ್ರ ಮಾತಾಡಿ ಅವಳ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಯಾಕೆ ಅಂತ ಗೊತ್ತಾಗ್ಲಿಲ್ಲ ಅಲ್ವಾ? ಅವಳದನ್ನ ಹೇಗೆ ಸ್ವೀಕರಿಸ್ತಾಳೋ ಕೇಳಿ ನೋಡಿ ಅಂತಾನು ಹೇಳಿದ್ರು. ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಅವಳಮ್ಮ ಎಕ್ಸಾಮ್ ಅಲ್ಲಿ ರ್ಯಾಂಕ್ ಬಂದ್ಬಿಟ್ರೆ ಅಂತ ಏನಾದ್ರೂ ಭಯ ಆಗ್ತಿದ್ಯಾ ಅವಳಿಗೆ? ಏಯ್ ಗಿರ್ರಿ, ಕಾನ್ಫಿಡೆನ್ಸ್ ಕಾರ್ಪೊರೇಷನ್ ಇಂದ ಕಾಂಬೋಡಿಯಾವರೆಗೂ ಬೆಳೆದು ಬಿಟ್ಟಿದೆ. ಇರ್ಲಿ ಇರ್ಲಿ, ಅದು ನಿನ್ನ ರ್ಯಾಂಕ್ ಬರಲಿ ಬರದೇ ಇರಲಿ ಪ್ರಣಿಗೆ ಏನು ವ್ಯತ್ಯಾಸ ಆಗಲ್ಲ. ಯಾಕೆಂದ್ರೆ ಅವಳು PUC, ನೀನು ಡಿಗ್ರಿ, ನೀನು ಮಾಮರ, ಅವಳು ಕೋಗಿಲೆ. ಅಂದ್ರೆ ವಸಂತ ಮಾಸ ಬಂದಾಗ ಮಾವು ಚಿಗುರುತ್ತೆ, ಕೋಗಿಲೆ ಹಾಡುತ್ತೆ ಅಂತನಾ? ಆಹಾ, ಏನ್ಗಿರಿ ಕಾಲೇಜಿಗೆ ಕಾಲಿಡ್ತಾ ಇದ್ದಂಗೆ ನೀನು ಕವಿ ಆಗ್ತಾ ಇದೆಯಾ? ನಿನ್ನ ವೊಕಾಬ್ಯುಲರಿ, ಸೆಂಟೆನ್ಸ್ ಫಾರ್ಮೇಶನ್ ಎಲ್ಲ ಸೂಪರ್ ಆಗಿ ಚೇಂಜ್ ಆಗ್ತಾ ಇದೆ. ಓ, ಕನ್ನಡಕ್ಕೆ ಇನ್ನೊಂದು ಪೀಠ ಫಿಕ್ಸು. ಓ ರೀ, ಹೇಳಿದ್ರೆ ನೀವು ನನ್ನ ಹೊಗಳ್ತಾ ಇದ್ದೀರಲ್ಲ. ಆದ್ರೆ ಪ್ರಣಿ ಹತ್ರ ಮಾತಾಡಿ ಅಂತ ಪ್ರಿನ್ಸಿಪಲ್ ಹೇಳಿದ್ದಕ್ಕೆ ಏನೋ ಕಾರಣ ಇದೆ ಅಂತ ನನ್ಗೆ ಅನಿಸ್ತಾ ಇದೆ. ಓ, ಫಸ್ಟ್ ಆಫ್ ಆಲ್ ನಿನಗೆ ಏನು ಅನಿಸ್ತಾ ಇದೆ ಅದನ್ನ ಹೇಳು. ರೀ, ಅಕಸ್ಮಾತ್ ನನ್ನ ಜೊತೆ ಅಮ್ಮನೂ ಕಾಲೇಜಿಗೆ ಬರ್ತಾರೆ, ಅದನ್ನ ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಏನ್ ಅನ್ಕೊಳ್ಳಲ್ಲ ಅಂತೇನಾದ್ರೂ ಅವಳಿಗೆ ಇರಿಸ್ಮುರ್ಸಾಗ್ತಿರ್ಬೋದಾ ಅಂತ. ಏ ಚೇಚೆ ಗಿರಿ, ಪ್ರಣಿ ಯಾರು? ನಮ್ಮ ಮಗಳು. ಅವಳಿಗೆ ಸಂಸ್ಕಾರ ಕೊಟ್ಟಿರೋದು ಯಾರು? ನಾವು. ನಮ್ಮ ಸಂಸ್ಕಾರದಲ್ಲಿ ಲೋಪ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅವಳ ತಾಯಿ ಬಗ್ಗೆ ಕೆಟ್ಟ ಯೋಚನೆ ಮಾಡೋ ದುರ್ಬುದ್ಧಿ ಅವಳಿಗೆ ಬರೋದೇ ಇಲ್ಲ. ಸಾರಿ ರೀ, ನನ್ನ ಮನ್ಸಿಗೆ ಗನ್ಸಿದ್ದನ್ನ ಹೇಳ್ಬಿಟ್ಟೆ ಅಷ್ಟೆ. ಸರಿ ಆಯ್ತು, ನನಗೆ ಕ್ಲಾಸಿಗೆ ಟೈಮ್ ಆಯ್ತು, ನಾನು ಹೋಗಿ ಬರ್ತೀನಿ. ಹೇ, ಇವತ್ತು ಕ್ಲಾಸ್ ಎಲ್ಲ ಏನಿರಲ್ಲ, ಬರೀ ಇಂಟ್ರೊಡಕ್ಷನ್. ಮೈ ನೇಮ್ ಇಸ್ ಗಿರಿಜಾ, ವೈಫ್ ಆಫ್ ಶಿವಪ್ರಸಾದ್ ಅಂತ ನೀನು ಇಂಟ್ರೊಡ್ಯೂಸ್ ಮಾಡ್ಕೋಬೇಕು. ಸರಿ ಬಿಡಿ, ಅದಕ್ಕೆ ಹೋಗ್ತೀನಿ. ಹೋಗ್ಲೇಬೇಕಾ? ಅಯ್ಯೋ, ನಿನ್ನ ಕಳ್ಸಕ್ಕೆ ನನಗೆ ಮನಸ್ಸಾಗ್ತಾ ಇಲ್ಲ. ಅಯ್ಯೋ ರೀ, ನಮ್ಮ ಆಸೆ ನಮ್ಮ ಗುರಿಯಾಗಿರ್ಬೇಕು. 24/7 ನಿನ್ನ ನೋಡ್ತಾ ಇರಬೇಕು ಅನ್ನೋದೇ ನನ್ನ ಆಸೆ. ಅದನ್ನೇ ನಾನು ಗುರಿ ಮಾಡ್ಕೊಂಡ್ಬಿಡ್ಲಾ? ಬಾಯಿಗೆ ಬಂದಂಗೆ ಬೈತಾರೆ. ಯಾವನು? ಡೀಲಿಂಗ್ ರಾಜು. ಅಯ್ಯೋ ರೀ ರೀ, ಯಾಕ್ರಿ ಹೀಗೆ ಅಳ್ತಿದ್ದೀರಾ? ನಿನ್ನನ್ನು ಕಳ್ಸಕ್ಕೆ ನನ್ನ ಮನಸ್ಸೇ ಆಗ್ತಾ ಇಲ್ಲ. ನಾನು ಬರ್ತೀನಿ, ನಾನು ಕರ್ಕೊಂಡೋಗು. ಅಯ್ಯೋ, ಇದೇನ್ರಿ ಒಳ್ಳೆ ಚಿಕ್ಕ ಮಕ್ಳ ತರ, ನೋಡಿದವ್ರು ಏನು ಅನ್ಕೊಳ್ಳಲ್ಲ. ನೋಡಿದ್ರೆ ನೋಡ್ಲಿ ಬಿಡು. ಮೊದಲು ಪ್ರಣೀನ ಸ್ಕೂಲಿಗೆ ಬಿಡಬೇಕಾದ್ರು ಇದೇ ಥರ ಅಳು ಬರ್ತಾ ಇತ್ತು. ನೀನು ನಾನು ಮೊದಲನೇ ಮಗು, ಫಸ್ಟ್ ಟೈಮ್ ನಿನ್ನ ಕಾಲೇಜಿಗೆ ಬಿಡ್ತಾ ಇದ್ದೀನಿ. ಅವಳು ಬರ್ತಾ ಇರುತ್ತಾ? ಸರಿ ಬಿಡಪ್ಪ, ಅಮ್ಮ ಏನು ಕಾಲೇಜಿಗೆ ಬರೋದು ಬೇಡ, ಹಾಗೆ ಮನೆ ಕರ್ಕೊಂಡು ಹೋಗ್ಬಿಡು. ಹೇ, ಅದಕ್ಕೆ ಇಷ್ಟೊಂದು ಕಷ್ಟಪಟ್ಟು ಅವಳನ್ನ ಕಾಲೇಜಿಗೆ ಸೇರಿಸಿದ್ದು. ಗಿರಿ, ನೀನು ನನ್ನ ಬಗ್ಗೆ ಏನು ಟೆನ್ಷನ್ ಮಾಡ್ಕೋಬೇಡ. ನಾನು ಇಲ್ಲೇ ಪಾರ್ಕಿಂಗಲ್ಲಿ ಕೂತ್ಕೊಂಡು ಒಂದು ಅರ್ಧ ಗಂಟೆ ಹತ್ಬಿಟ್ಟು ಸಮಾಧಾನ ಮಾಡ್ಕೊಂಡು ಹೋಗ್ತೀನಿ. ನೀನು ಕ್ಲಾಸ್ಗೆ ಹೋಗು, ಓಕೆ? ಪ್ರಣಿ, ಅಮ್ಮ ಜೋಪಾನ, ಅವಳನ್ನ ಚೆನ್ನಾಗಿ ಓದಿಸು, ಆಯ್ತಾ? ಗಿರಿ, ಒಂದು ಹೆಣ್ಣಿಗೆ ಮದುವೆ ಆದಮೇಲೆ ಭವಿಷ್ಯನೇ ಇಲ್ಲ ಅಂತಾರೆ. ಆದರೆ ಮದುವೆ ಆದಮೇಲೂ ನಮ್ಮ ಭವಿಷ್ಯನ ರೂಪಿಸ್ಕೋಬಹುದು ಅಂತ ನೀನು ಪ್ರೂವ್ ಮಾಡಿ ತೋರಿಸು, ಓಕೆ? ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ರೀ. ನೀನು ಒಂದು ಇಟ್ಕೋ. ಹುಷಾರು. ಹಾಂ. ಪಾಪ ಕಣ ನಿಮ್ಮಪ್ಪ, ಭಗವಂತ ಅವ್ರನ್ನ ಯಾವಾಗಲೂ ಚೆನ್ನಾಗಿಟ್ಟಿರ್ಲಿ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್. ಏ, ಅವ್ರ ಮ್ಯಾಮ್ ಅಲ್ಲ, ನಮ್ಮಮ್ಮ. ಈಗ ತಾನೇ ಅಡ್ಮಿಷನ್ ಆಗಿದೆ. ಓ, ಗುಡ್ ಮಾರ್ನಿಂಗ್ ಅಮ್ಮ. ಅಮ್ಮ, ನೀನು ಸೀರೆ ಉಟ್ಟಿದ್ಯಲ್ಲ, ಅದಕ್ಕೆ ಕನ್ಫ್ಯೂಸ್ ಆಗಿರ್ಬೇಕಷ್ಟೆ. ನೀನೇನು ತಲೆ ಕೆಡ್ಸ್ಕೋಬೇಡ, ಬಾ. ಕಂದ, ನೀ ನನ್ನ ಮುದ್ದು ಅಲ್ದಾ? ಅಲ್ಲ ಚಿಕ್ಕಪ್ಪ, ನನ್ ಪೆದ್ದು. ಸ್ಕಂದ, ನೀ ನನ್ ಬಂಗಾರ ಅಲ್ವಾ? ಅಲ್ಲ, ನಾನು ಕಾಗೆ ಬಂಗಾರ. ಅಲ್ಲ, ಸಿಟ್ ಮಾಡ್ಕೊಂಬಂತದ್ದು ಎಂತ ಆಯ್ತು ನಿನಗೀಗ? ಅಲ್ಲ ಚಿಕ್ಕಪ್ಪ, ನಾನ್ ನಿಮ್ಮ ಹತ್ರ ಅವ್ನು ಕೇಳ್ತೀನಿ. ನಿಮ್ಮಮ್ಮ ನಿಮ್ಮ ಹತ್ರ ತುಂಬಾ ಕ್ಲೋಸ್ ಇರ್ತಾರೆ ಅನ್ಕೊಳ್ಳಿ. ಅನ್ಕಮ್ದೆ ಅಂತ ಮರೆಯ, ನಾನು ಅವರು ಭಯಂಕರ ಕ್ಲೋಸ್. ಎಷ್ಟ್ರ ಮಟ್ಟಿಗೆ ಕ್ಲೋಸ್ ಅಂದ್ರೆ ನನ್ನ ರೂಮ್ ಒಳಗೆ ಕೂಡ ಹಾಕಿ ಮೆಣಸಿನ್ಕಾಯಿ ಘಾಟ್ ಹಾಕಿ ಕಿಟಕಿ ಬಾಗಿಲು ಕ್ಲೋಸ್ ಮಾಡೋಷ್ಟು ಕ್ಲೋಸ್.
ಅಷ್ಟೇ ಕ್ಲೋಸ್ ಇರೋ ಅಮ್ಮ ನಿಮ್ಮ ಹತ್ರ ಒಂದು ವಿಷಯನ ಮುಚ್ಚಿಡ್ತಾರೆ ಅಂದ್ರೆ ಹರ್ಟ್ ಆಗಲ್ವಾ ಚಿಕ್ಕಪ್ಪ? ಈ ವಿಷಯಕ್ಕೆ ಹರ್ಟ್ ಆಗ್ಲೇಬೇಕು. ಸುಮ್ಮನಿರಿ ಚಿಕ್ಕಮ್ಮ, ನಾನು ದೊಡ್ಡವನಾಗಿದ್ದೀನಿ, ಎಲ್ಲ ಅರ್ಥ ಆಗುತ್ತೆ ನಂಗೆ. ಕಂದ, ನೀನು ಎಷ್ಟೇ ದೊಡ್ಡವನಾದರೂ ಗಿರ್ಜಮ್ಮಂಗ ಮಗನೇ ಅಲ್ದ. ಈಗ ಊರಿಗೆ ಗೌಡ ಆರು ತಾಯಿಗೆ ಮಗನೇ ಆಗಿರ್ತ. ಅದೆಲ್ಲ ಸರಿ ಚಿಕ್ಕಪ್ಪ, ಆದ್ರೆ ಅಮ್ಮ ನನಗೆ ಹೇಳ್ದೆ ಯಾಕೆ ಕಾಲೇಜಿಗೆ ಸೇರ್ಕೊಂಡ್ಲು? ಅರ್ಜೆಂಟಲ್ಲಿ ಹೇಳೋದನ್ನ ಮರ್ತಿರ್ಬೇಕು. ಹೋಗ್ಲಿ ಬಿಡು ಸ್ಕಂದ. ಈ ಸ್ಕಂದನ್ ಡಿಕ್ಷನರಿಲಿ ಇಷ್ಟ ಆಗದೆ ಇರೋ ಒಂದೇ ಒಂದು ಪದ ಹೋಗ್ಲಿ ಬಿಡು. ಹೋಗ್ಲಿ ಬಿಡು 2 ಪದ ಇಲ್ಲಿಲ್ಲ. ಈ ಸ್ಕಂದನ್ ಡಿಕ್ಷನರಿಲಿ ಹೋಗ್ಲಿ ಬಿಡು ಒಂದೇ ಪದ. ಹೋಗ್ಲಿ ಬಿಡು ಚಿಕ್ಕಮ್ಮ ಸರಿ, ಅದನ್ನ ಬಿಟ್ಬಿಡು. ಬಾ, ಊಟ ಮಾಡಿಸ್ತೀನಿ. ಇಲ್ಲ ಇಲ್ಲ, ನನ್ನ ಸ್ಕೂಲಿಗೆ ಸೇರ್ಸಕ್ಕೂ ಮುಂಚೆ ಅಪ್ಪ ಅಮ್ಮ ಇಬ್ರು ಕುತ್ಕೊಂಡು ಡಿಸ್ಕಸ್ ಮಾಡಿದ್ರು ತಾನೆ? ಹೌದೌದು. ಅದೇ ಅವ್ರ ಕಾಲೇಜ್ ಸೇರ್ಕೋಬೇಕಾದ್ರೆ ನನ್ನ ಯಾಕೆ ಡಿಸ್ಕಸ್ ಮಾಡ್ಲಿಲ್ಲ? ಓಹೋ, ಇದು ಮ್ಯಾಟ್ರ್. ಎಂತ ಅನ್ಯಾಯ, ಎಂತ ಅನ್ಯಾಯ. ಸ್ಕಂದಂಗೆ ಎಷ್ಟು ಬೇಜಾರಾಗಿರ್ಬೇಡ ಹೇಳು. ಸ್ಕಂದ, ನೀನೇನು ಟೆನ್ಷನ್ ಮಾಡ್ಕೊಂಬೇಡ. ನಿಮ್ಮ ಅಪ್ಪ ಅಮ್ಮ ಬರಲಿ, ಶಿವ ಅವರಿಗೆ ನಾನು ಪೆಟ್ಕೊಟ್ಟೆ, ಗೌರಿ ಗಿರ್ಜಮ್ಮಂಗೆ ನೀನು ಪೆಟ್ಕೊಡು. ಹಾಂ ರೀ, ಹಾಗೆ ಮಾಡ್ತೀನಿ. ಬೇಡ, ಚಿಕ್ಕವರು ದೊಡ್ಡವ್ರಿಗೆ ಹೊಡಿಬಾರ್ದು, ಅಪ್ಪ ಹೇಳ್ಕೊಟ್ಟಿದ್ದಾರೆ. ಕಂದ, ಎಷ್ಟು ಚಂದ ಮಾತಾಡ್ತೀನಿ ಮಗನೇ ನೀನು. ಸ್ಕಂದ, ನಾನು ನಿನಗೆ ಇನ್ನೊಂದು ವಿಷಯ ಕೇಳ್ತೀನಿ, ನೀನು ಸತ್ಯ ಹೇಳಬೇಕು. ಆಯ್ತು. ನಿನಗೆ ಅಮ್ಮ ಕಾಲೇಜಿಗೆ ಹೋಗಿದ್ದು ಇಷ್ಟ ಇಲ್ವಾ, ಅಥವಾ ಹೇಳ್ದೆ ಹೋದ್ರು ಅಂತ ಇಷ್ಟ ಇಲ್ವಾ? ನಂಗೆ ಅವಳು ಕಾಲೇಜಿಗೆ ಹೋಗೋದೇ ಇಷ್ಟ ಇಲ್ಲ. ಯಾಕೆ ಅಂದ್ರೆ ಅವಳು ನನ್ನ ಜೊತೆ ಕುತ್ಕೊಂಡು ಹೋಮ್ವರ್ಕ್ ಬರೀತಾಳೆ, ಅದು ನಂಗೆ ಇಷ್ಟ ಆಗಲ್ಲ. ಅಮ್ಮನೂ ಸ್ಟೂಡೆಂಟ್ ಆದ್ರೆ ನಂಗೆ ಅಮ್ಮ ಎಲ್ಲಿ ಸಿಗ್ತಾಳೆ? ನನಗೆ ಅಮ್ಮ ಬೇಕು, ಅದಕ್ಕೆ ಅವಳು ಓದ್ಬಾರ್ದು, ಅವಳು ಕಾಲೇಜಿಗೆ ಹೋಗ್ಬಾರ್ದು ಅಷ್ಟೇ. ಸ್ಕಂದ, ಸ್ಕಂದ. ಕಂಡ್ಯ ಗೌರಿ, ಗಂಡ ಕೇಳಲಿಲ್ಲ, ಮಾವ ಕೇಳಲಿಲ್ಲ, ಮಗ ಕೇಂಡ. ಅಂತೂ ನಮ್ಮ ಗಿರ್ಜಮ್ಮನ ಓದಿಗೆ ಈ ಮನೇಲಿ ಒಬ್ಬ ವಿಲನ್ ಹುಟ್ಕೊಂಡ. ಈಗ ಎಂತ ಮಾಡೋದು? ರೀ, ಮೊದ್ಲಿಗೆ ಅವನಿಗೆ ಊಟ ಮಾಡ್ಸೋಣ. ಹಂಗಂತೀಯ? ಪಾಪ ಏನೋಪ್ಪ, ನನಗಂತೂ ಸಿಕ್ಕಾಪಡೆ ಖುಷಿ ಆಗ್ತಾ ಇದೆ. ಅಂತೂ ಇಂತೂ ಕಷ್ಟಪಟ್ಟು ನನ್ನ ಹೆಂಡ್ತಿನ ಕಾಲೇಜಿಗೆ ಸೇರಿಸ್ಬಿಟ್ಟೆ. ಅದಕ್ಕೆ ಏಯ್ ಶಿವು, ನಾಚಿಕೆ ಆಗ್ಬೇಕು ನಿನಗೆ. ಅಲ್ಲ, ಹೆಂಡ್ತಿನ ಕರ್ಕೊಂಡೋಗಿ ಯಾರಾದರೂ ಕಾಲೇಜಿಗೆ ಸೇರಿಸ್ತಾರ? ಇನ್ನೇ ನಿಂತರ ಲೇಡೀಸ್ ಕ್ಲಬ್ಗಳು ಸೇರಿಸ್ಬೇಕಾಗಿತ್ತು. ಆ ಲೇಡೀಸ್ ಕ್ಲಬ್ಗಳಲ್ಲ ಊರು ಉದ್ಧಾರ ಮಾಡೋ ಕೆಲಸಗಳು ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತವೆ. ಅದ್ರ ಬದಲು ಕಾಲೇಜುಗಳು ಸೇರಿಸೋದೇ ಬೆಸ್ಟು. ಹೋಗ್ಲಿ ಬಿಡು ಬಾಬು. ಕೆಲವರು ಆದಾಯಕ್ಕೋಸ್ಕರ ಕೆಲಸಕ್ಕೆ ಸೇರಿಸ್ತಾರೆ, ಕೆಲವರು ಒಪ್ಪಿಗೆ ಇಲ್ಲದೇ ಸೇರಿಸ್ತಾರೆ, ಕೆಲವರು ಒಪ್ಪಿಗೆಯಿಂದ ಸೇರಿಸ್ತಾರೆ. ಯಾರ್ಯಾರೋ ಯಾವ್ಯಾವ ಕಾರಣಕ್ಕೆ ಸೇರಿಸ್ತಾರೆ ಅಂತ ಅವ್ರವ್ರಿಗೆ ಗೊತ್ತು. ಇರಲಿ ಬಿಡಿ ಸರ್, ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಅವಳು ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಕೇಳಿ ನಾನು ಅದನ್ನು ಕೊಡಿಸಿದ್ದಿದ್ರು ನನಗೆ ಇಷ್ಟೊಂದು ನೆಮ್ಮದಿ ಸಿಗ್ತಾ ಇರಲಿಲ್ಲ. ಅವಳು ವಿದ್ಯೆ ಕೇಳಿದ್ಲು, ನಾನು ಅದನ್ನು ಕೊಡಿಸ್ತಾ ಇದ್ದೀನಿ. ಇದಕ್ಕಿಂತ ಹೆಮ್ಮೆ ಇನ್ನೇನಿದೆ? ಶಿವು ಸರ್, ಕೆಲವರು ಮದುವೆ ಆಗೋವಾಗಲೇ ಕಂಡೀಷನ್ಸ್ ಹಾಕ್ತಾರೆ, ಮದುವೆ ಆದಮೇಲೆ ಓದಬಾರ್ದು ಅಂತ. ಇನ್ನು ಕೆಲವರು ಓದೋ ಹುಡುಗಿನ ಮದುವೆನೇ ಆಗಬಾರ್ದು ಅಂತಾರೆ. ಅಂಥದ್ರಲ್ಲಿ ನೀವು ಇಷ್ಟು ದೊಡ್ಡ ಸಂಸಾರ ಹೊತ್ತು ಅಷ್ಟು ದೊಡ್ಡ ಮಕ್ಕಳಿರುವಾಗ ಹೆಂಡತಿ ಓದಬೇಕು ಅಂದಿದ್ದು ಒಂದು ಮಾತಿಗೆ ನೀವು ಅವ್ರನ್ನ ಕಾಲೇಜಿಗೆ ಸೇರಿಸಿದ್ರಲ್ಲ, ನಿಜವಾಗ್ಲೂ ನೀವು ಗ್ರೇಟ್. ನಮ್ಮ ಶಿವಪುಂತರ ಹೆಂಡತಿಗಳನ್ನ ಓದಿಸೋದಕ್ಕೂ ದಮ್ಗಳು ಬೇಕಲ್ಲೇ, ದಮ್ಗಳು. ಬಾಬು, ನಾವು ದಮ್ ಕಟ್ಟು ದುಡಿಯೋದೇ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ. ಇನ್ನು ಹೆಂಡತಿ ಓದ್ತಾಳೆ ಅಂದರೆ ಜಾಸ್ತಿ ದಮ್ ಕಟ್ಟಬೇಕು. ಯಾಕೆ ಹೇಳೋ? ಯಾಕೆ? ತಾಳಿ ಕಟ್ಟಿದೀವಲ್ಲ, ಅದಕ್ಕೆ. ಅಪ್ಪ, ಅದು ಡಿಗ್ರಿ ಕಾಲೇಜು, ಮಾಮೂಲಿ ಕಾಲೇಜ್ ಅಲ್ಲ. ಹುಡುಗಿರು ಹೋದ್ರೇ ಕಷ್ಟ, ಇನ್ನು ಆಂಟಿರೆಲ್ಲ ಓದ್ತೀವಿ ಅಂತ ಹೋದ್ರೆ ಕಷ್ಟ. ಹೇಯ್ ಬಾಸ್ಕಿ, ತಪ್ಪಾಗೆಲ್ಲ ಮಾತಾಡಬೇಡ. ನನ್ನ ಹೆಂಡತಿ 2 ಮಕ್ಕಳ ತಾಯಿ. ನನ್ನ ಮಕ್ಕಳ ಫ್ರೆಂಡ್ಸ್ ಎಲ್ಲ ಅವಳನ್ನ ಆಂಟಿ ಅಂತಾನೆ ಕರೀತಾರೆ. ಅಲ್ಲ, ನನ್ನ ಹೆಂಡತಿ ಅಂದ್ರೆ ಏನು ಅನ್ಕೊಂಡಿದ್ಯಾ ನೀನು? ಅವಳು ಅಂಜಬುರ್ಕೆ ಅಲ್ಲಪ್ಪ. ಈ ವಯಸ್ಸಲ್ಲಿ ನಾನು ಓದ್ತೀನಿ ಅಂತ ಬಾಯಲ್ಲಿ ಹೇಳ್ಬಿಡೋದು ಸುಲಭ, ಆದರೆ ನನ್ನ ಗಿರಿ ಅದನ್ನ ನಿಜ ಮಾಡಿ ತೋರಿಸ್ತಾ ಇದ್ದಾಳೆ.
ಏನೋ ಸಣ್ಣ ಪುಟ್ಟ ಸಮಸ್ಯೆ ಆದರೂ ಆಗ್ಬೋದು. ಹಾಗಂತ ಅವಳು ಯಾವುದೇ ಕಾರಣಕ್ಕೂ ಸೋಲೊಪ್ಕೊಳ್ಳೋದಿಲ್ಲ. ಅಲ್ಲ, ನನ್ನಂಥವನ್ನೇ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯನ್ನಾಗಿ ಮಾಡಿದಾಳೆ ನನ್ನ ಗಿರಿ. ಅವಳು ಓದಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ಯಾರ ಕಾಲು ಬೇಕಾದರೂ ಹಿಡಿತೀನಿ. ಶಿವಪ್ನೆ, ನಿಮ್ಮ ಜೋಡಿಗಳು ಯಾವಾಗಲೂ ಹಿಂಗೆ ಇರಲಿ ಅಂತ ಆ ದೇವ್ರುಗಳಲ್ಲಿ ಬೇಡ್ಕತೀನಪ್ಪ. ನಿಮ್ಮ ಜೋಡಿಗಳಕ ಯಾವ ಕಾಗೆ ಗೂಬೆಗಳ ಕಣ್ಣು ಬೀಳದೇ ಇರಲ್ಲಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು. ಕ್ಲಾಸ್ ಶುರುವಾಗುತ್ತೆ ಅಂತ ಹೇಳ್ತಾ ಇದ್ಲು, ಒಂದು ವಿಶ್ ಮಾಡಿಬಿಡ್ತೀನಿ. ಸಾರಿ, ಮೊದಲನೇ ದಿನನೇ ಲೇಟಾಗಿ ಬಂದ್ಬಿಟ್ಟೆ. ಅದು ಪ್ರಿನ್ಸಿಪಲ್ ನೋಟ್ ಬರೆದಿಟ್ಕೊ ಅಂತ ಹೇಳಿದ್ರು, ಅದನ್ನ ಬರಿತಾ ಇದ್ದೆ, ಟೈಮ್ ಆಗಿದ್ದು ಗೊತ್ತಾಗಲಿಲ್ಲ. ಒಂದು 2 ನಿಮಿಷ ಅಡುಗೆ ಮಾಡಿಬಿಡ್ತೀನಿ. ಹಾಂ, ಸಾರಿ. ನಿಂತ್ಕೋ. ಏನ್ರಿ ಇದು? ರೋಸ್ಗಳು. ಅದು ಗೊತ್ತು, ಯಾಕೆ ಅಂತ. ಫಸ್ಟ್ ಡೇ ಕಾಲೇಜ್ನ ಯಶಸ್ವಿಯಾಗಿ ಪೂರೈಸಿ ಬಂದಿರುವ ನನ್ನ ಮಡದಿಗೆ ರೋಸ್ಗಳು. ಅಮ್ಮ ಗಿರಿಜಾ, ನಿನ್ನನ್ನು ನನ್ನ ಸೊಸೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗತ್ತಮ್ಮ. ಆ ಭಗವಂತ ನೀನು ಒಳ್ಳೇದು ಮಾಡಲಿ, ಜೊತೆಗೆ ಆ ಸರಸ್ವತಿನೂ ನಿನಗೆ ಚೆನ್ನಾಗಿ ಒಲಿಲಿ. ಕಂಗ್ರ್ಯಾಚುಲೇಷನ್. ತಗೊಳಮ್ಮ. ಥ್ಯಾಂಕ್ಸ್ ಮಾವ. ಕಂಗ್ರ್ಯಾಟ್ಸ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಅಮ್ಮ. ಥ್ಯಾಂಕ್ ಯು ಕಂದ. ಅಕ್ಕ, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಥ್ಯಾಂಕ್ಸ್. ಅಮ್ಮ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಎಲ್ರಿಗೂ ಥ್ಯಾಂಕ್ಸ್. ಗಿರ್ಜಮ್ಮ, ನಾನೇ ಹೇಳಲಿಲ್ಲ, ಎಲ್ಲರಿಗಿಂತಲೂ ಜಾಸ್ತಿ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ಸ್ ಕಾಶಿ ಅವರೇ. ಓಕೆ ಓಕೆ, ಈಗ ಸರ್ಪ್ರೈಸ್ ಟೈಮ್. ಹೋಗ್ತಾಮರೋ. ಸರ್ಪ್ರೈಸಾ? ಸರ್ಪ್ರೈಸಾ ಅನ್ನೋಷ್ಟು ದೊಡ್ಡದಲ್ಲ, ಸರ್ಪ್ರೈಸಾ ಅನ್ನೋಷ್ಟು ಚಿಕ್ಕದು. ಹಾ ಗಿರಿ, ದಿಸ್ ಇಸ್ ಕಾಲ್ಡ್ ಬಡ್ಜೆಟ್ ಕೇಕ್. ನೀನು ಡಿಗ್ರಿ ಮುಗಿಸು, ಆಗ ದೊಡ್ಡ ಕೇಕ್ ಕಟ್ ಮಾಡಿಸ್ತೀನಿ. ಓಕೆ? ಈಗ ಸ್ಮಾಲ್ ಕೇಕ್, ಸ್ಮಾಲ್ ಸ್ಪೂನ್ ಕಟ್ ಮಾಡು. ಸರಿ, ಆಯ್ತು. ಚಪ್ಪಾಳೆ ಹೊಡಿರಿ. ಅಪ್ಪ, ಅಮ್ಮನ ಮುಖ ನೋಡು, ಖುಷಿಗೆ ಮಾತೇ ಬರ್ತಾ ಇಲ್ಲ ಅನ್ಸತ್ತೆ. ಇಷ್ಟೆಲ್ಲ ಪ್ರೀತಿ ತೋರಿಸಿದ್ರೆ ಹೇಗ್ ಮಾತು ಬರುತ್ತೆ? ನಿಮ್ಮನ್ನೆಲ್ಲ ಬಿಟ್ಟು ನಾನು ಓದಕ್ಕೆ ಹೋಗ್ತಿದ್ದೀನಲ್ಲ ಅನಿಸ್ತಾ ಇದೆ. ಏ ಗಿರಿ, ಓದು ಒಗಟನ್ನ ಬಿಡಿಸುತ್ತೆ, ಸಂಬಂಧಗಳನ್ನಲ್ಲ. ನಿನ್ನ ಖುಷಿ, ನಿನ್ನ ಗುರಿ, ನಿನ್ನ ಕನಸು ಎಲ್ಲ ನಂದೇ ಅಲ್ವಾ? ಥ್ಯಾಂಕ್ಸ್ ರೀ. ಥ್ಯಾಂಕ್ಸ್. ಹಾಗಿರ್ಲಿ ರೀ. ಕಾಲೇಜ್ ಹೇಗಿತ್ತು ರೀ? ತುಂಬಾ ಚೆನ್ನಾಗಿತ್ತು ರೀ. ಆದ್ರೆ ವಾಟ್ ಹ್ಯಾಪೆಂಡ್? ಅದು ಸೀರಿಯಲ್ ನನ್ನ ನೋಡಿ ತುಂಬ ಜನ ನನ್ನನ್ನು ಲೆಕ್ಚರರ್ ಅಂತ ಅನ್ಕೊಂಡ್ಬಿಟ್ರು. ಅದು ಅಲ್ಲದೆ ಮ್ಯಾಮ್ ಮ್ಯಾಮ್ ಅಂತೆಲ್ಲ ಮಾತಾಡಿಸ್ತಾ ಇದ್ರು. ಅದಕ್ಕೆ ನಾಳೆಯಿಂದ ನಾನು ಪ್ರಣೀತರ ಚೂಡಿ ಹಾಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ನೀವು ಮಾವ ಒಪ್ಕೊಂಡ್ರೆ ಮಾತ್ರ. ಅಯ್ಯೋ, ಇದರಲ್ಲಿ ಕೇಳೋದೇನಿದೆಯಮ್ಮ? ನಿನಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ನಿನಗೆ ಯಾವ ಬಟ್ಟೆ ಇಷ್ಟ ಆಗುತ್ತೋ ಆ ಬಟ್ಟೆ ಹಾಕ್ಕೊಂಡು ಹೋಗಮ್ಮ. ಕಿರಿ, ಇದನ್ನ ನೀನು ಬರೀ ಗಂಡನ ಮನೆ ಅಂತ ಅನ್ಕೋಬೇಡ, ನಿನ್ನ ತವ್ರ ಮನೆ. ಇಲ್ಲಿ ನಿನ್ನನ್ನು ರಿಸ್ಟ್ರಿಕ್ಟ್ ಮಾಡೋರು ಯಾರು ಇರಲ್ಲ. ನಿನಗೇನು ಚೂಡಿದಾರ ಹಾಕೋಬೇಕು ತಾನೆ, ಹಾಕೊಂಡೋಗು. ಥ್ಯಾಂಕ್ಸ್ ರೀ. ಸರಿ, ನಾನು ಅಡುಗೆ ಮಾಡಿಬಿಡ್ತೀನಿ, ನೀವಿಬ್ರು ಊಟ ಮಾಡ್ಕೊಂಡೆ ಹೋಗ್ಬೇಕು. ಅಕ್ಕ, ಯಾವ ಅಡ್ಗೆ? ಅಡ್ಗೆ ಎಲ್ಲ ಆಲ್ರೆಡಿ ರೆಡಿ ಆಗಿದೆ. ನೀನ್ ಯಾಕೆ ತೊಂದರೆ ತಗೊಳಕ್ ಹೋದೆ? ಗಿರ್ಜಮ್ಮ, ಅಡುಗೆ ಮಾಡೋದು ಗೌರಿ ಅಲ್ಲ, ನಿಮ್ಮ ಪತಿ ಮಹಾಶಯರು.
ರೀ ನನಗೋಸ್ಕರ ನೀವು ಯಾಕ್ರಿ ಇಷ್ಟು ತೊಂದರೆ ತಗೋತಿದ್ದೀರಾ? ನನಗೆ ಪಾಪ ಪ್ರಜ್ಞೆ ಕಾಡುತ್ತಪ್ಪ. ಅಯ್ಯೋ ಗಿರಿ, ಪಾಪನೂ ಇಲ್ಲ ಪ್ರಜ್ಞೆನೂ ಇಲ್ಲ. ಇನ್ನೂ ನೀನು ಓದಲಿಲ್ಲ ಅಂದರೆ ನನಗೆ ಕಾಡುತ್ತೆ ಪಾಪ ಪ್ರಜ್ಞೆ. ನಿನ್ನ ಕನಸು ನನ್ನ ಕನಸಲ್ವಾಗಿರಿ. ನಿನ್ನ ಕನಸುಗಳಿಗೆ ರೆಕ್ಕೆ ಕಟ್ಟಿಸಿ ಅದನ್ನು ಗುರಿ ತಲುಪಿಸೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ಆ ಕೆಲಸನ ನಾನು ಮಾಡ್ತೀನಿ. ಓಕೆ?